ಫುಲ್ ಮೋಡ ಕವಿದ ವಾತಾವರಣ ನೋಡಿ, ಎಷ್ಟು ಕಪ್ಪು ಮೋಡ ಇದೆ ಗಾಯ್ಸ್. ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈಗ ಟೈಮ್ ಬಂದು 6:30. ನಾನು 4:45 ಗಂಟೆಗೆ ಎದ್ದೆ. ಸೊ ಎದ್ದೇನು ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಬನ್ನಿ ಫಸ್ಟು ಬಟ್ಟೆ ನೆನೆ ಹಾಕೋಣ. ಇಷ್ಟೋ ತನಕ ಜೋರು ಮಳೆ ಬರ್ತಾಯಿತ್ತು. ಸೊ ಈಗ ಸ್ಟಾಪ್ ಆಗಿದೆ. ಫಸ್ಟು ಬಟ್ಟೆ ನೆನೆ ಹಾಕ್ಬಿಡೋಣ. ನೋಡಿ, ತಂಪು ಗಾಳಿ ಬೀಸ್ತಾ ಇದೆ. ಬಟ್ಟೆ ನೆನೆಯೋಕ್ಕೆ ಆಯಿತು. ಬನ್ನಿ ಈಗ ಒಳಗೆ ಹೋಗೋಣ. ಏನು ಗೊತ್ತಾ ಗೈಸ್, ನಾನು ಎಷ್ಟು 4 ಗಂಟೆಗೆ ಎದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಆಮೇಲೆ ಮತ್ತೆ ಎದ್ದಾಗ 5 ಗಂಟೆ, ಇಲ್ಲ 4:15, 5 ಗಂಟೆ. ಸೊ 5:15. ಸೊ 5:15 ಎದ್ದು ಕೆಳಗಡೆ ಬಂದು ಎಂತ ಮಾಡಿದೆ ಗೊತ್ತಾ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡಿದೆ. ಮತ್ತು ಹೇಳಬೇಡಿ ಸ್ನಾನ ಮಾಡ್ದೇ ಎಲ್ಲ ಮಾಡಿದ್ದೀರಾ ಅಂತ. ಆ್ಯಕ್ಚುಲಿ ನೆನೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು, ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮಾಡಾದಮೇಲೆ ಸ್ನಾನ ಮಾಡಿಕೊಂಡೆ. ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈಗ ನಾನು ಬೆಳಗ್ಗೆ ಎಲ್ಲ ಏನೇನು ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಆಯಿತಾ? ಬನ್ನಿ. ಮಳೇಲಿ ತುಂಬ ಓಡಾಡ್ತೀನಿ ಅಲ್ಲ ಗೈಸ್, ಹಾಗಾಗಿ ಹುಷಾರು ತಪ್ಪಿದ್ದೀನಿ. ಎದ್ದು ಬಿದ್ದು ಮಳೇಲೇ ಕೆಲಸ ಮಾಡ್ತಾಯಿರ್ತೀನಿ, ಮೇಯ್ನಾಗಿ ಬಟ್ಟೆ. ಬಟ್ ನಂಗೆ ಅದು ತುಂಬ ಇಷ್ಟ. ನಾನೇನು ಫೀಲ್ ಮಾಡ್ತಾಯಿಲ್ಲ, ರಿಗ್ರೆಟ್ ಮಾಡ್ತಾಯಿಲ್ಲ. ಮಳೆ ಅಂದರೆ ನನಗೆ ತುಂಬ ಇಷ್ಟ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದು ಇಷ್ಟ ಅಂದರೆ ಒಂದು ಕಷ್ಟನ ಅನುಭವಿಸ್ಬೇಕು ಮತ್ತು ಸಹಿಸ್ಕೋಬೇಕು. ಹಾಗಾಗಿ ನನಗೇನಿದು ಅನ್ನಿಸ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ನಿಮಗೆ ರೀಸನ್ ಹೇಳಿದೆ ಯಾಕೆ ನನಗೆ ಹುಷಾರಿಲ್ಲ ಅಂತ. ಸೊ ಈಗ ಓಕೆ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಸ್ವಲ್ಪ ಫೀವರು, ಕಾಫು ಮತ್ತು ಏನದು ಕಫ ಕಟ್ಟೋದು, ರನ್ನಿಂಗ್ ನೋಸು ಎಲ್ಲ ಇದೆ. ಒಂದೇ ಸಲ ಎಲ್ಲದು ಬಂದ್ಬಿಟ್ಟಿದೆ. ಬಟ್ ನೋ ಇಶ್ಯೂ, ನಾನು ಆರಾಮಾಗಿ ಎಲ್ಲದರಿಂದ ಹೊರಗೆ ಬರ್ತೀನಿ. ಬಟ್ ನಿಮಗೂ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಗೈಸ್, ಲೈಫಲ್ಲಿ ಕೋಪ ಮತ್ತು ಬೇಜಾರು ಯಾರಿಗಾಗಲ್ಲ ಹೇಳಿ? ಎಲ್ಲರಿಗೂ ಆಗುತ್ತೆ. ಆ ಕೋಪ ಬೇಜಾರಾದಾಗ ನಾವು ಜಾಸ್ತಿ ಮಾತಾಡಬಾರ್ದಂತೆ, ಸೈಲೆಂಟಾಗಿರಬೇಕು. ಮಾತಾಡಿದಷ್ಟು ಅದು ನಮಗೆ ಉಲ್ಟಾ ಹೊಡೆಯುತ್ತೆ. ಯಾಕೆ ಗೊತ್ತಾ, ಆ ಟೈಮಲ್ಲಿ, ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಏನೋ ಒಂದು ಮಾತಾಡ್ಬಿಡ್ತೀವಿ. ಬಟ್ ಅದರಂತೆ ನಡ್ಕೋಬೇಕು, ಅದರಂತೆ ಪಾಲಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ, ಗೊತ್ತಾ? ಗೈಸ್, ಇವತ್ತು ಬಂದು ಗುರುವಾರ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮನೆಗೆ ಹೋಗಿ ಎಲ್ಲ ದೇವ್ರ ಸಾಮಾನೆಲ್ಲ ಎತ್ತಾಕೊಂಡು ಬಂದೆ. ಎಲ್ಲ ವಾಶ್ ಮಾಡಿಬಿಟ್ಟು ಇವತ್ತು ದೇವ್ರ ಪೂಜೆ ಕ್ಲೀನಾಗಿ ಏನದು ಭಕ್ತಿಯಿಂದ ಮಾಡೋಣ ಅಂತ. ನೆನ್ನೆ ರಾತ್ರಿನೇ ನಾನು ಸ್ನಾನ ಮಾಡಿದ್ದೆ ಗೈಸ್. ಊಟ ಗೀಟ ಎಲ್ಲ ಆದಮೇಲೆ ಯಾಕೋ ಟಯರ್ಡ್ ಫೀಲ್ ಆಗ್ತಾಯಿತ್ತು ಮತ್ತು ಏನೋ ಅನ್ಈಸಿ ಅನ್ನಿಸ್ತಾಯಿತ್ತು. ಸೊ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ಈ ಕೆಲಸ ಮಾಡ್ತಾಯಿದ್ದೀನಿ. ಸೊ ಪ್ರಾಬ್ಲಮ್ ಏನಿಲ್ಲ ಅಲ್ಲ, ಯಾರು ಏನು ಅಂದ್ಕೋಬೇಡಿ, ಆಯಿತಾ? ಸೊ ನೀವು ಅಂದ್ಕೊಂಡ್ರೂ ನನಗೆ ಬೇಜಾರಿಲ್ಲ. ಬಿಕಾಸ್ ಭಕ್ತಿ ಅನ್ನೋದು ನನ್ನ ಪ್ರಕಾರ ಮನಸ್ಸಲ್ಲಿ ಇರಬೇಕು. ತುಂಬ ಮೈಲಿಗೆ ಮಾಡೋಕ್ಕೆಲ್ಲ ನನ್ನ ಕೈಲಿ ಆಗಲ್ಲ ಗೈಸ್. ಹೇಳೋದೊಂದು ಮಾಡೋದೊಂದು ಏನಲ್ಲ. ನನಗೆ ತುಂಬ ಮಡಿ ಎಲ್ಲ ಮಾಡಲ್ಲ. ಲೈಟಾಗಿ ಕ್ಲೀನಾಗಿ ಅಚ್ಚುಕಟ್ಟು ಮಾಡು ಅಂದರೆ ಮಾಡ್ತೀನಿ. ಬಿಟ್ಟರೆ ತುಂಬ ಮಾಡಬೇಕು ಅಂದರೆ ನೋವೇ, ನನ್ನ ಕೈಲಿ ಆಗೋದೇ ಇಲ್ಲ. ನನಗೆ ಮನಸ್ಸಲ್ಲಿ ಭಕ್ತಿ ಇದೆ. ಮೋರೋವರ್ ನಾನು ಮುಂಚೆಯಿಂದನೂ ಅಷ್ಟೇ. ನಾನು ಈ ರೀತಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿದವಳೆಲ್ಲ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ಪೂಜೆ ಮಾಡ್ತಾ ಇರೋದು. ಬಟ್ ಮುಂಚೆಯಿಂದನೂ ನನಗೆ ಮನಸ್ಸಲ್ಲಿ ಭಕ್ತಿ ಇದೆ. ಆ್ಯಂಡ್ ದೇವರು ನಾನು ಯಾವಾಗ ಪ್ರೇ ಮಾಡಿದ್ರೂ ಅಸ್ತು ಅಂತಾರೆ. ಸೊ ಹಂಗನ್ಬಿಟ್ಟು ಪೂಜೆ ಮಾಡಿದ್ರೇ ನನಗೆ ದೇವರು ಬ್ಲೆಸ್ ಮಾಡ್ತಾರೆ ಅನ್ನೋದೇನೂ ಇಲ್ಲ ನನಗೆ. ಬಟ್ ಇದನ್ನೆಲ್ಲ ಯಾಕೆ ಮಾಡ್ತೀನಿ ಅಂದರೆ, ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋ ದೃಷ್ಟಿಲಿ ಮಾಡ್ತೀನಿ. ಬಿಟ್ಟರೆ ಆ ದೇವ್ರನ್ನ ಪ್ರೇ ಮಾಡೋಕ್ಕೆ ನನ್ನಲ್ಲಿರೋ ಭಕ್ತಿನೇ ಸಾಕು, ನನಗೆ ಗೊತ್ತಿರೋ ಪ್ರಕಾರ.
ಆ ದೇವ್ರು ನನಗೆ ಯಾವತ್ತೂ ಒಳ್ಳೆಯದೇ ಮಾಡ್ತಾರೆ ಅನ್ನೋದು ಗೊತ್ತು. ಕಷ್ಟ ಇದೆ, ಈ ಕಷ್ಟಗಳೆಲ್ಲ ನನ್ನ ಹಿಂದಿನ ಜನ್ಮದ ಪಾಪ ಕರ್ಮಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಜನ್ಮದಲ್ಲಿ ಆ ದೇವರು ನನಗೆ ಏನು ಕೇಳಿದ್ರೂ ಹಾಂ ಅಂತಾರೆ ಬಿಟ್ಟರೆ ಹ್ಞೂ ಅಂತ ಏನು ಅನ್ನಲ್ಲ. ಬಟ್ ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮ್ ಬರಬೇಕು ಅಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನೋ ಇಶ್ಯೂಸ್, ನನಗೆ ತಾಳ್ಮೆ ಇದೆ. ಸೊ ದೇವರು ಒಂದಲ್ಲ ಒಂದಿನ ಡೆಫಿನೆಟ್ಲಿ ಒಳ್ಳೇದು ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಇವತ್ತು ಆ್ಯಕ್ಚುಲಿ ಲೆಮನ್ ವಾಟರ್ ಕುಡಿತಾ ಇಲ್ಲ, ಬೆಳಗ್ಗೆ ಬಿಸಿನೀರು ಕುಡಿದು ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನೋಡೋಣ, ಟೈಮ್ ಆದಾಗ ಲೆಮನ್ ವಾಟರ್ ಕುಡಿತೀನಿ. ರೈಟ್ ನೌ ನಾನು ತುಂಬ ಬ್ಯುಸಿ ಇದ್ದೀನಿ, ಬೇಗ ಬೇಗ ಕೆಲಸ ಮಾಡಬೇಕು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಏನೋ ಒಂದು ವಿಶೇಷ ಇದೆ, ಸರ್ಪ್ರೈಸ್ ಇದೆ. ನೀವು ಅನ್ಕೋತೀರ ಏನು ಶ್ವೇತಾ ನೀವು ಅಂತ, ಬಟ್ ಅದೇನು ಅಂತ ಹೇಳ್ತೀನಿ, ಹೀಗೆ ವೆಯ್ಟ್ ಮಾಡ್ತಾ ಇರಿ. ಸದ್ಯ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಾಯಿತು, ವಾಶ್ ಮಾಡಾಯಿತು. ಈಗ ದೇವರಿಗೆ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಯಿತಾ? ನೋಡಿ, ರಾಘವೇಂದ್ರ ಸ್ವಾಮಿ ವಾರ ಅಲ್ಲ, ಸೊ ರಾಘವೇಂದ್ರ ಸ್ವಾಮಿ ಹತ್ರ ಇವತ್ತು ತುಪ್ಪ ದೀಪ ಹಚ್ತಾ ಇದ್ದೀನಿ. ಲಕ್ಷ್ಮಿಗೆ ಮಾಮೂಲಿ ಕೊಬ್ಬರಿ ಎಣ್ಣೆ ದೀಪ. ಆ್ಯಂಡ್ ಏನದು ನಮ್ಮ ತಿರುಪತಿ ತಿಮ್ಮಪ್ಪಂಗೆ ಮತ್ತು ಮೇಲ್ಗಡೆ ಇದು ನಂದಾದೀಪ ಇದೆ ಅಲ್ಲ, ಗಜಲಕ್ಷ್ಮಿ ದೀಪ. ಸೊ ಅದನ್ನು ಸಹ ತುಪ್ಪದ ದೀಪ ಹಚ್ತೀನಿ ಪ್ರತಿದಿನವೂ ನಾನು ಅದನ್ನು ತುಪ್ಪದ ದೀಪನೇ ಹಚ್ಚೋದು. ಇನ್ನು ಆಲ್ಟರ್ನೇಟಿವ್ ಡೇಸಲ್ಲಿ ನಾನು ತುಪ್ಪದ ದೀಪ ಹಚ್ತೀನಿ ರಾಘವೇಂದ್ರ ಸ್ವಾಮಿಗೆ ಮತ್ತು ಇಲ್ಲಿ ಮೇನ್ ಲಕ್ಷ್ಮಿಗೆ. ನೋಡಿದ್ರಿ ಅಲ್ಲ, ಸೊ ಹೇಗೆ ಸಾಮಾನೆಲ್ಲ ಬೆಳಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಾಗಿ ಹೂವು ಎಲ್ಲ ಮುಡಿಸಿ ದೀಪ ಎಲ್ಲ ಸೆಟಪ್ ಮಾಡಿ ಬಂದೆ ಅಂತ. ಸೊ ಎಲ್ಲ ರೆಡಿ ಆಗಿದೆ, ಬನ್ನಿ ಇವಾಗ ಹೋಗಿ ನಾವು ಸ್ನಾನ ಮಾಡಿಕೊಂಡು ಬರೋಣ. ಆಮೇಲೆ ತಿಂಡಿ ಕೆಲಸ ಮಾಡೋಣ. ಆ್ಯಕ್ಚುಲಿ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಚಿಂಟು ಪಪ್ಪ ಕೆಳಗಡೆ ಬಂದ. ಸೊ ಅವನಿಗೆ ನೀರು ಕೊಟ್ಬಿಟ್ಟು ಹೋಗ್ಬಿಡೋಣ ಲೆಮನ್ ವಾಟರ್ನ ಅಂದ್ಬಿಟ್ಟು ಅವನಿಗೆ ನೀರು ಕೊಟ್ಬಿಟ್ಟು ನಾನು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ನೋಡಿ, ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಸಿಗ್ತಾ ಇದೆ. ಸೊ ಎಷ್ಟೇ ನೋವಿದ್ರೂ ಪೂಜೆ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಆದಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಕ್ಯಾಪ್ಚರ್ ಮಾಡಬಾರ್ದು, ಲೈಕ್ ಏನೂ ಕ್ಯಾಪ್ಚರ್ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ ನೋಡೋಣ, ಯಾವಾಗ ದೇವರು ನನಗೆ ಏನು ಬುದ್ಧಿ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ವಿಲ್ ಸಿ, ಆಯಿತಾ? ಸದ್ಯಕ್ಕೆ ನಮ್ಮ ದೇವರು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಆ್ಯಂಡ್ ರಾಯರು ನಿಮಗೆ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ, ಆಯಿತಾ? ಆ್ಯಂಡ್ ಮೇಯ್ನಾಗಿ ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಅಂದರೆ ಚಿಂಟು ಪಪ್ಪಾಗೆ, ನಮ್ಮಪ್ಪ ಅಮ್ಮಂಗೆ, ನಮ್ಮ ಅಕ್ಕಗೆ, ಭಾವ, ಮಕ್ಕಳು, ನನ್ನ ಫ್ರೆಂಡ್ಸು, ನೀವು ಸಬ್ಸ್ಕ್ರೈಬರ್ಸು, ಫಾಲೋವರ್ಸು, ಪ್ರತಿಯೊಬ್ಬರಿಗೂ ಸಹ ರಾಯರು ಒಳ್ಳೇದು ಮಾಡಲಿ, ಆಯಿತಾ? ಪೂಜೆ ಅಂತೂ ಮುಗೀತು. ಸೊ ಇವಾಗ ತಿಂಡಿ ಟೈಮು. ಬನ್ನಿ ಈಗ ಬೇಗ ತಿಂಡಿ ಮಾಡಿಟ್ಬಿಡೋಣ, ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾರೆ. ಬೆಳಗ್ಗೆ ಒಂದು ಲೋಟ ಬರೀ ಹಾಟ್ ವಾಟರ್ ಕುಡಿದಿದೆ. ಸೊ ಇವಾಗ ಏನದು ಜೇನುತುಪ್ಪ ಮತ್ತು ಲೆಮನ್ನು, ಉಪ್ಪು ಎಲ್ಲ ಹಾಕ್ಕೊಂಡು ನೀರು ಕುಡಿತಾ ಇದ್ದೀನಿ. ಏನೋ ಒಂದು ಸಣ್ಣ ಆಗ್ಬೋದು ಅನ್ನೋ ಭರವಸೆಯಲ್ಲಿ. ಆದರೆ ಗೈಸ್, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ನನ್ನನ್ನು ನೋಡೋಕ್ಕೆ ಎಲ್ಲರೂ ಸಣ್ಣ ಆಗಿದೆಯಾ ಅಂತಲೇ ಹೇಳ್ತಿದ್ದಾರೆ. ಆದರೆ ನಾನು ಸಣ್ಣನೇ ಆಗಿಲ್ಲ ಗೈಸ್. ಏನೋ ಪವಾಡ ಅನಿಸುತ್ತೆ. ಪವಾಡ ಏನಲ್ಲ, ಏನೋ ಗೊತ್ತಿಲ್ಲ ಗೈಸ್, ಒಟ್ಟು ನಾನು ಸಣ್ಣ ಆಗಿಲ್ಲ. ಆದರೂ ಸಹ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಸಣ್ಣ ಆಗಿದ್ದೀನಿ ಅಂತ. ನಿಮಗೇನು ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ? ಎಲ್ಲರಿಗೂ ತಿಂಡಿ ಮಾಡಿಟ್ಟೆ ಗೈಸ್. ಈಗ ಚಿಂಟು ಪಾಪ ಬಂದಿದ್ದಾನೆ ಅಲ್ಲ, ಸೊ ಅವನಿಗೆ ಫಸ್ಟು ತಿಂಡಿ ಕೊಟ್ಬಿಟ್ಟು ಟೀ ಕೊಟ್ಬಿಡೋಣ. ಆಮೇಲೆ ನಮ್ಮ ಚಿಂಟುನ ಎದ್ದೋಳ್ಸೋಕೆ ಹೋಗೋಣ. ಅವ್ನಿಗಿನ್ನ ನೀರು ಸಹ ಕೊಟ್ಟಿಲ್ಲ ನಾನು. ನೀರನ್ನ ಕೊಟ್ಬಿಟ್ಟು ನಮ್ಮ ಚಿಂಟುನ ಎದ್ದೋಳಿಸ್ಬಿಟ್ಟು ಬರಬೇಕು ಗೈಸ್. ಬನ್ನಿ ಬೇಗ ಹೋಗೋಣ, ಟೈಮ್ ಆಗ್ತಾಯಿದೆ ಗೈಸ್. ಊಟ ಲೇಟ್ ಆಯಿತು, 8 o'clock. ಹುಷಾರಿಲ್ವಲ್ಲ ಅಂದ್ಬಿಟ್ಟು ಲೇಟಾಗೆ ಎಬ್ಬಿಸ್ತಾ ಇದ್ದೀನಿ. ಇದು ಏನಾದರೂ ಮಾಡ್ಕೊ, ನಾನಿರಲ್ಲ ಸುಮ್ಮನೆ.
ಚಿಂಟುನ ಎದ್ದೊಳ್ಸಿ ಬಂದೆ, ಅಷ್ಟರಲ್ಲಿ ಟೀ ಆಗಿತ್ತು. ಸೊ ಚಿಂಟು ಪಪ್ಪಾಗೆ ಟೀ ಕೊಟ್ಬಿಟ್ಟು ಇವಾಗ ಚಿಂಟುಗೂ ಸಹ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಚಿಂಟು ನಾನು ಇಬ್ರಿಗೂ ಸಹ. ನೀರೆಲ್ಲ ತೆಗೆದ್ಬಿಟ್ಟಿದಾರಲ್ಲ. ತೆಗ್ದಿಲ್ಲ, ಹೋಯ್ತು ಹೀರ್ಕೋತು. ಇಲ್ವೋ, ಅದೇನೋ ಕೋಡಿ ಅಂತ ತೆಗಿತಾರೆ. ಆಫ್ ಮಾಡ್ಲಿ. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಟಾಯಿತು. ಚಿಂಟು ಅವ್ರ ಅಜ್ಜಿ ಎಂಥ ಫಿಶ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಚಿಪಿಕಲ್ ತೊಗೊಬಾ ಅಂತ ಹೇಳಿದ್ದಾರೆ. ಸೊ ಬನ್ನಿ ತೊಗೊಬರೋಣ. ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಸ್ವಲ್ಪ ಮುಂದೆ ಮಾಡೋಣ ಅಲ್ಲ, ಬೇಡವಾ? ಎಂತ ಮಾಡಲಿ, ಆ ಕಡೆ ಮಾಡ್ಬೋದು. ಉಲ್ಸಿ ಹೆಂಗೆ? 700 ರೂಪಾಯಿ 100 ರೂಪಾಯಿ ತಾಜಾ ಚಿಪ್ಪಕಲ್ಲಿ ಹೇಗೆ ಬಂತು? ಕಮ್ಮಿ ಮಾಡ್ಕೊಳ್ಳಿ. ಹಾಂ, 10 ರೂಪಾಯಿ ಕಮ್ಮಿ ಮಾಡ್ತೀವಿ. ಎಷ್ಟು ಬೇಕಾ? 150 ಮಾಡ್ಕೊಳ್ಳಿ. ಇಲ್ಲ ಮರಿ 700 ರೂಪಾಯಿ 100 ಆಯ್ತು. ತಾಜಾ ಚಿಪ್ಪಕಲ್ಲ. ಹಾಂ, ನಿಂಗೆ ಬೇಕಾ? ತಗೋ ತಗೊಳ್ಳಿ. 150 ಮಾಡ್ಕೋತೀರಿ? 700 ರೂಪಾಯಿ 100 ಆಯ್ತಂಗೆ 10 ರೂಪಾಯಿ ಕಮ್ಮಿ ಮಾಡ್ತೀನಿ. 190 ಮಾಡ್ಕೊಡ್ತೀನಿ. ಬೇಡ, 170 ಮಾಡ್ಕೊಂಡು ಕೊಡಿ ಹೋಗ್ಲಿ. ಆತು 180 ಮಾಡ್ಕೊಡ್ತೀವಿ. ಆಯ್ತಾ? ಬೋಣಿಗೆ ಮಾಡ್ತೀವಿ. ಆಯ್ತಾ? ಬೋಣಿಗೆ ಮಾಡ್ತೀನಿ ನಿಮಗೆ. ಬಾ, ಬೋಣಿಗೆ ಮಾಡಬೇಕಲ್ಲ ಫಸ್ಟ್. 800. ಅದೇ 170 ಕೊಡಿ. 100 170 ಅಲ್ಲ, 80. ಹಾಂ, 70 ಮಾಡ್ಕೊಳಮ್ಮ. ಇಲ್ಲ ಮರಿ 30 ರೂಪಾಯಿ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಏನು ಸಿಕ್ಕೋದಿಲ್ಲ. 20 ರೂಪಾಯಿ ಬೋಣಿಗೆ ಮಾಡಿ. ಚೆನ್ನಾಗಿರೋದು ಹಾಕಿ. ಹಾಗೆ ಹೇಗೆ ಬಂದು ಒಂದು 4 ಅಲ್ಲಿ ಇರೋದು. ಅಯ್ಯ, ನಾವಾಗ 4 ಎಲ್ಲ ಹಾಕೋದಿಲ್ಲ. ನೋಡು 5 ಸಣ್ಣ ಸಣ್ಣದೆಲ್ಲ ಹಾಕ್ಬೇಡಿ. ಅಂಥದ್ದು ವ್ಯಾಪಾರ ನಾವು ಮಾಡೋದಿಲ್ಲ. ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಹಾಕಿ. ತಾಜಾ ಹೇಗೆ ಬಂದದ್ದು ಅದು? 2 3 4 5 6 7 8 9 10. ತಗಣೆ 20. ತಗಣೆ ಮತ್ತೊಂದು 100 ಹಾಕ್ಲೆ. 20. ಒಂದೊಂದು ಸಲ ನಾವೇ ಕ್ಯಾಲ್ಕುಲೇಷನಲ್ಲಿ ವೀಕ್ ಅನಿಸುತ್ತೆ. ಅವರು 20 ಹಾಕಿದ್ರು ಅಲ್ಲ, ನಾನು 25 ಹಾಕ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಮೊಬೈಲ್ ತೆಗೆದು ಎಲ್ಲ ಕ್ಯಾಲ್ಸಿ ಎಲ್ಲ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು. ಸೊ 20 × 5 ಅಂದರೆ 100. ಹಾಂ, 100 ಚಿಪಿಕಲ್ ಹಾಕಿದ್ದಾರೆ. ಸೊ ಮುಗೀತು ಅಂತ. ಓ ಮೈ ಗಾಡ್, ಎಷ್ಟು ವೀಕ್ ಆಗಿದ್ದೀವಿ ಅಲ್ಲ ನಾವು ಈ ಕ್ಯಾಲ್ಕುಲೇಟರ್ ಬಂದಾಗಿಂದ. ಪ್ರತಿಯೊಂದು ಚಿಕ್ಕದಕ್ಕೂ ಸಹ ನಮಗೆ ಕ್ಯಾಲ್ಕುಲೇಟರ್ ಬೇಕು. ಏನಂತೀರ ಗೈಸ್? ಹೌದಲ್ಲ? ನಾನು ಸ್ವಲ್ಪ ವೀಕು, ಆದರೆ ಅಷ್ಟೊಂದೇನು ವೀಕ್ ಅಲ್ಲ, ಲೆಕ್ಕದಲ್ಲಿ ಪಕ್ಕ ಇದ್ದೀನಿ. ಸ್ಟ್ಯಾಟ್ಸಲ್ಲೆಲ್ಲ ನಾನು ಔಟ್ ಆಫ್ ತೆಗ್ದಿದ್ದೀನಿ ಗೈಸ್. 100ಕ್ಕೆ 100 ಗೊತ್ತಾ? ಮೆರಿಟ್ ಸ್ಕಾಲರ್ಶಿಪ್ ಹೋಲ್ಡರ್ ನಾನು. ಬನ್ನಿ ಈಗ ಹೋಗೋಣ ಮನೆಗೆ. ಯಾವ ಸ್ಕಾಲರ್ಶಿಪ್ ಇಟ್ಕೊಂಡ್ರೆ ಏನಂತೆ, ಚಿಪ್ಪಿಕಲ್ ಎಣ್ಸೋಕ್ಕೆ ಬರ್ತಾಯಿಲ್ಲ ಅಲ್ವಾ? ಸೊ ಬೇಗ ಬೇಗ ಮನೆಗೆ ಹೋಗಿ ಕೆಲಸ ಮಾಡೋಣ. ಐಲ್ಯಾಂಡ್ ಆಗಿತ್ತು ಅಲ್ಲ, ಸೊ ಈಗ ಐಲ್ಯಾಂಡ್ ಎಲ್ಲ ಹೋಯ್ತು ಗೈಸ್. ಅದು ಎಂಥ, ಅದು ವಾಟರ್ ತೆಗಿತಾರೆ, ಏನೋ ಕೋಡಿ ಅಂತ ತೆಗಿತಾರೆ. ಸೊ ಅದು ಬಿಟ್ಟಾಗ ವಾಟರೆಲ್ಲ ಸಮುದ್ರಕ್ಕೆ ಹರ್ಕೊಂಡು ಹೋಗ್ಬಿಡುತ್ತೆ. ನೆನ್ನೆ ತೋರಿಸ್ದೆ ಅಲ್ಲ ಎಷ್ಟು ನೀರು ತುಂಬಿತ್ತು ಅಂತ. ಇವತ್ತು ಆ ನೀರೆಲ್ಲ ಇರಲಿಲ್ಲ. ಸೊ ಮನೆಗೆ ಬಂದೆ, ಕಾರ್ನ ಒಳಗೆ ಪಾರ್ಕ್ ಮಾಡಿಬಿಟ್ಟೆ. ನಾನು ಕಾರ್ನ ಹೊರಗಡೆ ಬಿಟ್ಟರೆ ಅದು ಹಾಗೆ ಹೊರಗಡೆನೇ ಇರುತ್ತೆ, ಬಿಸಿಲು ಬರಲಿ ಮಳೆ ಬರಲಿ. ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕಾರ್ನ ಇವಾಗಲೇ ಒಳಗೆ ಹಾಕ್ಬಿಟ್ಟೆ ಗೈಸ್. ಚಿಪಿಕಲ್ ತಂದಿದ್ದೀನಿ, ಬನ್ನಿ ಇದನ್ನು ಕೊಡೋಣ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೂ ನಾನು ಹೇಳಿದ್ದೀನಿ ಅನಿಸುತ್ತೆ, ನಮ್ಮನೆ ಏನೇ ನಾನ್ ವೆಜ್ ಐಟಮ್ಸ್ ತಂದ್ರೂ ಸಹ ಫ್ರಂಟ್ ಡೋರಿಂದ ನಾವು ಒಳಗಡೆಗೆ ತೊಗೊಂಡೋಗಲ್ಲ.
ಬ್ಯಾಕ್ ಡೋರಿಂದನೇ ತೊಗೊಂಡೋಗೋದು. ಬಟ್ ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಬಿಕಾಸ್ ಬ್ಯಾಕ್ ಡೋರೇ ಇಲ್ಲ ಅಂದರೆ ಏನು ಮಾಡ್ತಾಯಿದ್ರು, ಫ್ರಂಟಿಂದನೇ ತೊಗೊಂಡೋಗ್ಬೇಕು ಅಲ್ಲ. ಸೊ ಅದೇನೇ ಇರಲಿ, ನಾನು ಚಿಪಿಕಲ್ ತೊಗೊಂಡು ಬಂದೆ. ಇವ್ರು ಹೇಗೆ ಫಾಲೋ ಮಾಡ್ತಾರಲ್ಲ ಹಾಗೆ ನಾನು ಬ್ಯಾಕ್ ಡೋರಿಂದನೇ ತೊಗೊಂಡು ಬಂದು ಒಳಗಡೆ ಕಿಚನ್ನಿಗೆ ಇಟ್ಟಿದ್ದೀನಿ ನೋಡಿ. ಸೊ ಚಿಪಿಕಲ್ಲು ಇಷ್ಟು ತಂದಿದ್ದೀನಿ ನಾನು. ಅದೇ 180 ರುಪೀಸ್ದು ತೊಗೊಂಡು ಬಂದೆ ಅಷ್ಟೇ, ಜಾಸ್ತಿ ಏನು ತೊಗೊಬರಲಿಲ್ಲ. ಯಾಕೆಂದರೆ ಚಿಂಟು ರಜೆ ತೊಗೊಂಡು ಬರೋಕ್ಕೆ ಹೇಳಿದ್ದೆ ಅಷ್ಟು ನನಗೆ. ಅವರು ನಾನು ಚಿಂಟುನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದೆ ಅಲ್ಲ, ಆವಾಗ 200 ರುಪೀಸ್ ದುಡ್ಡು ಕೊಟ್ಬಿಟ್ಟು ಚಿಪಿಕಲ್ ತೊಗೊಬಾ ಅಂತ ಹೇಳಿದ್ರು. ಅದಕ್ಕೆ ಅದು ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲೂ ಗುಡ್ಡೆಲೆಲ್ಲ ಹಾಕಿರ್ತಾರೆ, ತೊಗೊಬರಬೇಡ, ಎಣ್ಸಿ ಕೊಡ್ತಾರೆ, ಅದನ್ನು ತೊಗೊಂಡು ಬಾ ಅಂತ ಹೇಳಿದರು. ಹಾಗಾಗಿ ನನಗೆ ಗೊತ್ತಾಯಿತು. ಸೊ ನಾನು ತೊಗೊಂಡು ಬಂದೆ. ಇಲ್ಲ ಅಂದಿದ್ರೆ ಮತ್ತೆ ಬಂದು ಬಯಸ್ಕೋಬೇಕಿತ್ತು ಅಷ್ಟೇ. ಆ್ಯಂಡ್ ಅವರು ಮೇಲೆ ಎಂತ ಮಾಡಿದ್ರು, ಆ ಚಿಪಿಕಲ್ನೆಲ್ಲ ಒಡೆದ್ಬಿಟ್ಟು ನನಗೆ ಫ್ರಿಜ್ಜಿಗೆ ಇಡೋಕ್ಕೆ ಕೊಟ್ಟರು. ಮೇಲ್ಗಡೆ ಫ್ರೀಝರ್ಗೆ ಇಟ್ಬಿಡು, ಗಟ್ಟಿ ಆಗತ್ತೆ ಅಂತ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ, ವೆಯ್ಟ್ ಮಾಡಿ. ಇಲ್ಲೂ ಒಂದು ಟ್ವಿಸ್ಟ್ ಇದೆ ಗೈಸ್. ಬನ್ನಿ, ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಬಟ್ಟೆ ಒಗೆದ್ಬಿಡೋಣ. ಬನ್ನಿ ಗೈಸ್, ಟೈಮ್ ಆಯಿತು. ಬನ್ನಿ ಊಟ ತೊಗೊಂಡು ಹೋಗೋಣ ಚಿಂಟುಗೆ. ಚಿಂಟು ಊರಿಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಹೊಸ ಇರಲಿ ಪುಟ್ಟ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಗೈಸ್, ಚಿಂಟು ಅವ್ರ ಅಜ್ಜಿ ಕರ್ಬೇವಿನ ಸೊಪ್ಪಿನ ಗಿಡ ಸಹ ಸಣ್ಣ ಸಣ್ಣ ಗಿಡ ಇರುತ್ತೆ ಅಲ್ಲ, ಸಸಿಗಳು, ಅದನ್ನು ಸಹ ಕಿತ್ತು ಕೊಟ್ಟಿದ್ದಾರೆ ಗೈಸ್, ಅಲ್ಲಿಡು ಅಂತ ನೋಡಿ. ಗೈಸ್, ಇವತ್ತು ಇಷ್ಟೊಂದು ಬಟ್ಟೆ ಒಗ್ದಿದ್ದೀನಿ, ಬಟ್ ಕ್ಯಾಪ್ಚರ್ ಮಾಡೋದೇ ಮರ್ತೋಯ್ತು. ಇವಾಗ ಮೇಲೋಗಿ ಒಣಾಕೋಣ. ಆ್ಯಂಡ್ ಚಿಂಟುದು ಒಂದು ಯೂನಿಫಾರ್ಮ್ ಇದೆ, ಅದನ್ನು ಸಹ ವಾಶ್ ಮಾಡಿಬಿಡೋಣ. ಗೈಸ್, ಇಲ್ಲಿ ಆಲ್ರೆಡಿ ಬಟ್ಟೆ ತುಂಬಿಕೊಂಡಿದೆ. ಬನ್ನಿ ನೋಡೋಣ ಇದರಲ್ಲಿ ಯಾವುದು ಒಣಗಿದೆ ಯಾವುದು ಒಣಗಿಲ್ಲ ಅಂತ. ಆಲ್ಮೋಸ್ಟ್ ಯಾವುದು ಒಣಗಿಲ್ಲ ನನಗೆ ಗೊತ್ತಿರೋ ಥರ. ನಿಲ್ಲಿಸಿ ಏನು ಮಾಡೋಣ ಅಂದರೆ, ಸ್ವಲ್ಪ ಒಣಗಿರೋದನ್ನೆಲ್ಲ ಅಲ್ಲಿ ನಮ್ಮ ರೂಮಲ್ಲಿ ಸ್ಟ್ಯಾಂಡ್ ಮೇಲೆ ಹಾಕ್ಬಿಡೋಣ. ಇಲ್ಲ ಅಂದರೆ ಜಾಗ ಮಾಡೋಕ್ಕಾಗಲ್ಲ. ಮತ್ತಿನ್ನೇನು ಆಪ್ಷನ್ನೇ ಇಲ್ಲ. ಇನ್ನು ಇಷ್ಟು ಬಟ್ಟೆ ಒಣಾಕಬೇಕು. ಇಲ್ಲಿ ನೋಡಿದ್ರೆ ಫುಲ್ ಬಟ್ಟೆ ಇದೆ. ಗೈಸ್, ಇಲ್ಲಿ ಮುಂದಗಡೆಯಿಂದ ಬಂದುಬಿಡುತ್ತೆ ಇದೊಂದು ಕೋಳಿ, ಒಳ್ಳೆ ರಾಜು ಥರ. ಹೋಗು, ಗೋ ಗೋ ಔಟ್ಸೈಡ್. ಅಯ್ಯೋ ದೇವ, ಹಾರ್ಕೊಂಡು ಬಂದುಬಿಡ್ತೀರಾ ಅಲ್ಲ. ಏನು ಇಟ್ಟಿದ್ದೀರಾ ಅಂತ ಬರ್ತೀರಾ ಇಲ್ಲಿ ನೀವು. ಬನ್ನಿ, ಹೋಗಿ ಬನ್ನಿ. ಗೋ 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 ಎವ್ರಿ ಒನ್, ಗೋ. ಏ ಗೋ ಗೋ. ವೈ ಆರ್ ಯು ಕಮಿಂಗ್ ಇನ್ಸೈಡ್ ಅಗಿ? ಗೋ. ಎಶ್ ಗೋ. ಏ ಗೋ ಗೋ. ಕರೆಕ್ಟ್ ಇದಲ್ಲ. ಇಲ್ಲಿಗೆ ಆ್ಯಕ್ಚುಲಿ ಸ್ಕೂಟಿ ಚಾರ್ಜ್ ಮಾಡ್ತಾ ಇದ್ದೀವಿ, ಅದಕ್ಕೂ ಇದು ಹಾಕೋಗಿಲ್ಲ. ಅದು ನನಗೆ ಡೌಟು, ಅವನಿಗೆ ಅದು ಗೊತ್ತಾಗಿಲ್ಲ. ಸ್ಕೂಟಿ ಹಾಕೋಗಿಲ್ಲ. ಇಲ್ಲಿ ಚೆಕ್ ಮಾಡೋಕ್ಕಾಗತ್ತಾ? ಇನ್ವರ್ಟರ್ ಬಂದಿದೆ. ಚೆಕ್ ಮಾಡಿ. ಇದು UPS ಕನೆಕ್ಟ್ ಇದೆಯಾ ಇಲ್ಲಿ? ಹೆಂಗೆ ಚೆಕ್ ಮಾಡ್ತೀರಾ? ಕರೆಂಟ್ ಇದ್ದಾಗ ಹಾಕ್ಬೋದು. ಹಾಂ, ಹಾಕೋಂಗಿಲ್ಲ. ನಂದು ಅದೇ ಡೌಟ್ ಆ್ಯಕ್ಚುಲಿ. ನನಗೆ ಅವ್ನು ನೆನೆನೇ ಹೇಳಿದೆ ನೋಡು. ಹಾಂ, ಕರೆಂಟ್ ಇದು ಇಲ್ದಿದ್ರೆ ಹಾಕೋಂಗೇ ಇಲ್ಲ. ಅಲ್ಲ, ಇದು ಎಳಿಯುತ್ತಾ ಅಂತ. ಹೌದು, ಅಲ್ಲ ಜಾಸ್ತಿ ಇದು. ಹಾಂ, ಅದು ಸಾಕಾಗಲ್ಲ, ಅದಕ್ಕೆ ಲೋಡ್ ಬೀಳ್ತದೆ. ನಂಗೆ ಅದೇ ಡೌಟು. ಹಾಂ, ಆಯ್ತು. ಆಯ್ತಾ? ಹಾಕ್. ಗೈಸ್, ಏನು ಗೊತ್ತಾ, ನಾವು ಇವತ್ತು ಊರಿಗೆ ಹೋಗ್ಬೇಕು ಅಂತ ಇದ್ದೀವಿ. ಯಾಕೆ ಅಂದರೆ ನಾಳೆ ಬಕ್ರೀದ್ ಇದೆ ಅಲ್ಲ, ರಜಾ ಇದೆ. ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ನಮ್ಮ ಅಕ್ಕ ಊರಿಗೆ ಬಂದಿದ್ದಾಳೆ. ಸೊ ಅವಳನ್ನೂ ನೋಡ್ದಂಗೆ ಆಗತ್ತೆ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ಜಸ್ಟ್ ಫೈನಲ್ ಮಾಡಿದ್ದು ನಾನು, ನನ್ನ ಮಗ. ಅವನು ಅವ್ರ ಅಪ್ಪನ ಕೇಳ್ಕೊಂಡ, ಪಾಪ ಹೋಗ್ತೀನಿ ಅಂತ. ಆಮೇಲೆ ಬೈತಾನೆ, ಫೋನ್ ತೆಗೆಸ್ಕೋಬೇಕಾದ್ರೆ ಅಥವಾ ಏನಾದರೂ ಬೇಕು ಅಂದರೆ ಮಾತ್ರ ಅಪ್ಪ ಬೇಕು, ಇಲ್ಲ ಅಂದರೆ ಕೇಳಲ್ಲ ಅಂತ.
ಸೊ ಅದಕ್ಕೇ ಅವರಪ್ಪಂಗೂ ಒಂದು ಮಾತು ಹೇಳಿಸ್ದೆ. ಸೊ ಹಾಂ ಹೋಗ್ಬಾ ಅಂತ ಹೇಳ್ದ ಅವರಪ್ಪ. ನಾನೇನು ಕೇಳೋಕ್ಕೆ ಹೋಗಿಲ್ಲ, ಯಾಕೆ ಅಂದರೆ ಅವನು ಎಲ್ಲಾದರೂ ಹೋಗಬೇಕಾದ್ರೆ ನನಗೇನು ಹೇಳಿ ಕೇಳಿ ಹೋಗೋದಿಲ್ಲ. ಸೊ ಹಾಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬೇಕಾದರೂ ಬರ್ತಾನೆ. ಅದಕ್ಕೇ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ನಾನು ಸ್ವಲ್ಪ ಅವ್ರ ಥರನೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅವನು ಹೇಳೋದು ಬೇಡ, ನಾನು ಹೇಳೋದು ಬೇಡ. ಅವನು ಎಲ್ಲಿ ಬೇಕಾದರೂ ಹೋಗಿ ಬರಲಿ, ನಾನು ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ. ಚೆನ್ನಾಗಿದೆ ಅಲ್ಲ, ಸಮ ಈಕ್ವಲೈಸ್ ಇರಬೇಕು. ಅಫ್ಕೋರ್ಸ್ ಪ್ಯಾರಲಲ್ ಆಗಿದ್ದೀವಿ. ರೈಲಿಗೆ ಹಳಿಬೇಕು, ನನ್ನ ಮಗನಿಗೆ ಅಪ್ಪ ಅಮ್ಮ ಇರಬೇಕು. ಆದರೆ ಆ ಹಳಿಗಳು ಬೇರೆ ಬೇರೆ, ಯಾವತ್ತೂ ಜಾಯ್ನ್ ಆಗಲ್ಲ. ಸೊ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಸೊ ಅವ್ನಿಗೆ ಇಷ್ಟ ಬಂದಂಗೆ ಅವ್ನು ಹೋಗಲಿ, ನನಗಿಷ್ಟ ಬಂದಂಗೆ ನಾನು ನನ್ನ ರೂಟಲ್ಲಿ ಹೋಗ್ತೀನಿ. ಸೂಪರ್ ಅಲ್ಲ? ಮತ್ತೇನು ಮಾಡೋದು, ಹತ್ಕೊಂಡು ಕೂರೋಕ್ಕಾಗಲ್ಲ ನನ್ನ ಕೈಲಿ. ಆ್ಯಂಡ್ ಇದೆಲ್ಲ ಹಣೆ ಬರ ಅಂದ್ಕೊಂಡು ಕೂರೋಕ್ಕೂ ಇಷ್ಟ ಇಲ್ಲ. ಲೆಟ್ಸ್ ಸಿ ಲೈಫಲ್ಲಿ ಏನಿದೆ, ಲೆಟ್ಸ್ ಸಿ ಲೈಫಲ್ಲಿ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜೀವನ ಮಾಡೋಣ. ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ ಲೈಫಲ್ಲಿ, ಅಲ್ವಾ? ಬನ್ನಿ, ಈಗ ಚಿಂಟುದೊಂದು ಜೊತೆ ಯೂನಿಫಾರ್ಮ್ ಇದೆ, ಅದನ್ನು ವಾಶ್ ಮಾಡಿಟ್ಬಿಟ್ಟು ಹೋಗೋಣ. ಚಿಂಟು ಅವ್ರ ಅಜ್ಜಿ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಸೊ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಮ್ಮ ಅಕ್ಕಂಗೆ ಅಂದ್ಬಿಟ್ಟು ಅವರು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಉಪ್ಪಿನಕಾಯಿ ಪ್ರಿಯಳು, ಅವಳಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ನಮ್ಮ ಅಕ್ಕಂಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಆ್ಯಂಡ್ ಈಗೇನು ಚಿಪ್ಪಿ ಕಲ್ಲಲ್ಲಿ ಮೇಲೆ ಇಡಕ್ಕೆ ಕೊಟ್ರಲ್ಲ, ಅದು ನಮ್ಮ ಮನೆಗೆ ತೊಗೊಂಡೋಗೋಕ್ಕೆ ಅವರು ಫ್ರೀಝರ್ನಲ್ಲಿ ಇಡು ಅಂದ್ಬಿಟ್ಟು ಎಲ್ಲವುದು ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ನಾನು ಅವ್ರಿಗೇನೋ ಅಂದ್ಕೊಂಡೆ, ಮನೆಗೇನೋ ಅಂದ್ಕೊಂಡು ತೊಗೊಂಡು ಬಂದೆ. ಅವ್ರು ನೋಡಿದ್ರೆ ಬಾಕ್ಸಿಗೆ ಅದನ್ನು ಹಾಕ್ಬಿಟ್ಟು ನಿಮ್ಮ ಮನೆಗೆ ತೊಗೊಂಡು ಹೋಗು ಅಂತ ಹೇಳಿ ಕೊಟ್ಟರು ಪಾಪ. ಅಷ್ಟೇ. ಆ್ಯಂಡ್ ಕರ್ಬೇವಿನ ಸೊಪ್ಪು ಸಹ ನಿಮ್ಮ ಅಪ್ಪನ ಕೈಲಿ ಕೊಡು, ಅಲ್ಲಿ ಪಾಟಲ್ಲಿ ನೆಡೆಸ್ಕೊ ಅಲ್ಲಿ ಮನೆ ಹತ್ರ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಸಸಿ ಸಹ ಕೊಟ್ಟರು. ಹೋಗೋದಂತೂ ಡಿಸೈಡ್ ಆಯಿತು. ನನ್ನ ಮಗ ಹುಷಾರಿಲ್ದಿದ್ದವನು ನೋಡಿ ಲಕ್ಕ ಅಂತ ಕುಣಿತಾ ಇದ್ದಾನೆ. ಮಧ್ಯಾಹ್ನ ಫುಲ್ ಹುಷಾರಿಲ್ಲ, ನನ್ನ ಕೈಲಿ ಆಗಲ್ಲ, ಸುಸ್ತಾಗಿ ಹಿಂಗೆ ಬಿದೋಗ್ತಾ ಇದ್ದ, ಉಸಿರೇ ಇಲ್ಲ ಅನ್ನೋ ರೀತಿನಲ್ಲಿ. ಈಗ ನೋಡಿ ಚಿಂಕಿ ಮಿಕ್ಕಿ ಥರ ಬಂದಿದ್ದಾನೆ. ನಮಗೆ ಹಾಲು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕುಡಿ, ಇವತ್ತು ಹೊಟ್ಟೆ ತುಂಬಬೇಕೋ ಕುಡಿ. ಹಾಲು ಕಾಯಿಸ್ತಾ ಇದ್ದೀನಿ. ಏನು ಒಂದೇ ಹಣೆ ಬರ, ನಿಂದ ಹಣೆ ಬರ. ಹುಷಾರಿಲ್ಲ ಅಂತ ಹೇಳ್ಕೊಂಡು ನೆಪ ಹೇಳ್ಕೊಂಡು ಹಣೆ ಬರ ಮಾಡೋದು ನೀನು, ನಾನಲ್ಲ. ನಿನ್ಗೆ ಏನಾದ್ರು ನಾನು ಇಷ್ಟಪಟ್ಟಿದ್ದು, ನಾನು ನಿನ್ಗೆ ಹೆಲ್ದಿ ಆಗಿರೋದು ಕೊಡಕ್ ಬಂದ್ರೆ ನಿನ್ಗೆ ಹಣೆ ಬರ ಆಗತ್ತೆ. ನೀನು ಕಫ ಹಾಲಿಂದ ಅಲ್ಲ ಕಟ್ಟೋದು, ಸ್ವೀಟ್ಸ್ ಇಂದ. ಸ್ವೀಟ್ಸ್ ತಿನ್ನೋದನ್ನ ಬಿಡು. ಹುಷಾರಿಲ್ಲ, ಕಿರುಚ್ಬೇಡ. ನಾನು ಹೇಳಿದಷ್ಟು ನೀನ್ ಮಾಡು. ಅದು ಕಫನಾದ್ರೂ ಕಟ್ಲಿ, ಹಾಳಾದ್ರೂ ಆಗ್ಲಿ, ಹಾಲು ಕುಡಿಯೋದು ಕುಡಿಬೇಕಷ್ಟೇ. ಹಾಳಾಗ್ಲಿ, ನನ್ನ ಮಗ ಅಲ್ಲ, ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಇಲ್ಲ, ನನಗೆ ಇಷ್ಟ ಇಲ್ಲ. ನನಗೆ ನೀನ್ ಮಾಡೋದು ಯಾವ್ದು ಇಷ್ಟ ಇಲ್ಲ. ಬಟ್ ಇವಾಗ ಡೂಯಿಂಗ್ ಇತ್ತಲ್ಲ, ನಾನೇನ್ ಮಾಡ್ತಿದ್ದೀನಿ ಹೇಳು, ಹೇಳ. ನೋಡಿ ಗೈಸ್, ನನಗೂ ಹುಷಾರಿಲ್ಲ. ಆ್ಯಕ್ಚುಲಿ ನಾನೀಗ ಫುಲ್ ಡೈಲಮಾದಲ್ಲಿದ್ದೆ. ನಾನು ಈಗ ಈ ಮೊಮೆಂಟ್ ತನಕ ನಾನು ಡಿಸೈಡ್ ಮಾಡಿರಲಿಲ್ಲ ಊರಿಗೆ ಹೋಗಬೇಕು ಅಂತ. ಬೇಡ ಅಂತಲೇ ಕ್ಯಾನ್ಸಲ್ ಮಾಡ್ತಿದ್ದೆ. ಬಟ್ ಇವನೇ ಅಫ್ಕೋರ್ಸ್ ನನಗೆ ಹೋಗ್ಬೇಕಂತ ಇಷ್ಟ ಆಯಿತು. ಇವನಿಲ್ಲ ಅಂದಿದ್ರೆ ನಾನು ಹೋಗ್ತೀನಿ. ಇವನನ್ನು ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಇವನಿಗೆ ಕ್ಲಾಸಸ್ ಇರುತ್ತೆ, ಟ್ಯೂಷನ್ಸ್ ಇರುತ್ತೆ. ಬಟ್ ಅವನು ಅದನ್ನೆಲ್ಲ ಮೀರಿ ಇಲ್ಲ ನಾನು ಬರಲೇಬೇಕು, 3 days ಕಂಟಿನ್ಯೂಸ್ ರಜಾ ಆಗುತ್ತೆ, ಬರ್ತೀನಿ ಅಂತ ಕೂತಿದ್ದಾನೆ. ಮೋರ್ ಓವರಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ ಅಲ್ಲ, ಸೊ ಬರಲೇಬೇಕು ಅಂತ ಬರ್ತಿದ್ದಾನೆ. ನನಗೆ 1,000 ರೂಪಾಯಿ ದಂಡ ಗೈಸ್ ಇವನು ಬಂದರೆ. ಹೋಗೋ ಬರೋ ಬಸ್ ಚಾರ್ಜು ಮತ್ತು ಆಟೋ ಚಾರ್ಜು ಎಲ್ಲ ಎಕ್ಸ್ಪೆನ್ಸ್. ಇವನಿಲ್ಲ ಅಂದರೆ ಆರಾಮಾಗಿ ಸಿದ್ದರಾಮಯ್ಯನ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದು. ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ನೋಡೋಣ ಹಿಂಗಾಗತ್ತೆ. ಸದ್ಯ ನಿಮಗೆ ಸ್ನ್ಯಾಕ್ಸ್ ಮಾಡಿ ಕೊಡ್ತೀನಿ. ನಾನು ಇನ್ನೂ ಬಟ್ಟೆ ಸಹ ಲಗೇಜ್ ಪ್ಯಾಕ್ ಮಾಡ್ಕೊಂಡಿಲ್ಲ, ಏನೂ ಲಗೇಜ್ ತೊಗೊಳಲ್ಲ ಗೈಸ್, ಬ್ಯಾಗ್ ಅಷ್ಟೇ ತೊಗೊಂಡೋಗ್ತೀನಿ. ಅಲ್ಲಿಂದ ಕೆಲವೊಂದಿಷ್ಟು ಸ್ಯಾರೀಸ್ ಎಲ್ಲ ತೊಗೊಬರೋದಿದೆ, ತೊಗೊಬರೋಣ ಈ ಸಲ. ನನ್ನ ಲೈಫ್ ಏನಂತಲೇ ಗೊತ್ತಿಲ್ಲ. ಅಲ್ಲಿ ಹೋದಾಗ ಇಲ್ಲಿ ತೊಗೊಬರ್ಬೇಕು ಅನ್ಸುತ್ತೆ, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ಬೇಕು ಅನಿಸುತ್ತೆ. ನಾನು ಇನ್ನೂ ಯಾವುದಕ್ಕೂ ಸೆಟ್ಟೇ ಆಗಿಲ್ಲ. ಹೋಗಲಿ ಬಿಡಿ, ಸದ್ಯ ನಾವು ಸ್ನ್ಯಾಕ್ಸ್ ತಿನ್ನೋಣ. ಅವನಿಗೆ
ಇನ್ಸ್ಟ್ಯಾಂಟ್ ಸ್ನ್ಯಾಕ್ಸೇ ಕೊಡ್ತಾ ಇದ್ದೀನಿ. ಬಿಕಾಸ್ ಜರ್ನಿ ಎಲ್ಲ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳಿ, ಹೊಟ್ಟೆ ತುಂಬ್ದಂಗಿರಲಿ ಅಂತ. ಸೊ ನೂಡಲ್ಸ್ ತಿಂತಾ ಇದ್ದಾನೆ, ಒಂದು ಲೋಟ ಹಾಲು ಕುಡಿತಾನೆ. ನಾನೊಂದು ಲೋಟ ಕಾಫಿ ಮಾಡಿಕೊಂಡು ಫ್ರೆಶ್ಶಾಗಿ ಮುಖ ತೊಳ್ಕೊಂಡು ಬಟ್ಟೆ ಜೋಡಿಸ್ಕೋತೀನಿ. ನನಗೂ ಜ್ವರ ಇದೆ, ಶೀತ ಇದೆ, ಎಲ್ಲ ಇದೆ, ತಲೆನೋವಿದೆ, ಕಣ್ಣುನೋವಿದೆ. ಬಟ್ ಸ್ಟಿಲ್ ಅದಕ್ಕೂ ಎಲ್ಲ ಮೀರಿ ಅಲ್ಲಿ ನಮ್ಮ ಅಕ್ಕನ ನೋಡಬೇಕು ಅನ್ನೋ ಆಸೆನೂ ಇದೆ. ಬ್ಯಾಂಗ್ಳೂರು ಹೋದಾಗಲೇ ಹೋಗ್ಬೋದಿತ್ತು, ಬಟ್ ಆಗಲಿಲ್ಲ. ಈಗ ಹೋಗ್ತಾ ಇದ್ದೀನಿ. ಗೈಸ್, ಹಾಲು ರೆಡಿ ಆಯಿತು, ತಗೋ. ಕುಡಿಯಂಗ್ ತಡಿ, ಅದೇ ಇಡು. ತಗೋ. ತಗೋ. ತಡಿಲ್ಲ. ನೀನೇನೋ ಶುಗರ್ ಬಿಡಲ್ಲ, ನಾನಂತೂ ಶುಗರ್ ಬಿಡಲ್ಲ ಅಂದ್ರೆ ಬಿಡಲ್ಲ. ಗೈಸ್, ಕಾಫಿ ರೆಡಿ. ಶುಗರ್ನ ಬಿಟ್ಟು ಬಿಡಬೇಕು. ಅದು ತಗೊಂಡೋಗಿ ಫುಲ್ಲು. ಆಪ್ಟ್ ಫಾರ್ ಜಾಗ್ರಿ. ನೂಡಲ್ಸ್ ಮಿಕ್ಸ್ ಹೊಡಿಲ್ಲ. ಏನ್ ಬೇಕಾದ್ರೂ ಮಾಡ್ಕೋ. ಅಲ್ಲ, ಚೀಸ್ ಹಾಕಿದೆಯಲ್ಲ. ಬೇಡ, ಚೂರ್ ಚೂರ್ ಮಾಡು. ನನ್ನ ನೀನು ಗುರಾಯಿಸ್ತೀಯ. ನೀನು ನಿಮ್ಮ ಅಪ್ಪನ ಗುರಾಯಿಸ್ಲಾ? ಹೋಗ್ ಗುರಾಯಿಸು. ನೀನು ತಿಂದಿಲ್ಲ ಅಲ್ಲ, ನೀನು ಕೊಡ್ಬೇಕಲ್ಲ ಇವತ್ತು. ಹಾ, ಎಷ್ಟು ಚಂದ ಮಾಡಿದ್ದೀನಿ ನೋಡಿ. ನೀನ್ ಮಾಡಿರೋದ ನಾನಾ? ಹಾ, ಅದ್ಯಾಕೆ ಹಂಗೆ ಕುಣಿತಾ ಇದೆಯಾ? ಗೈಸ್, ನೂಡಲ್ಸ್ ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಕಾಫಿ ಕುಡಿಯೋಣ. ಗೈಸ್, ಟೇಸ್ಟ್ ನೋಡೋಣ ಅಲ್ಲ. ನೋಡು ನೋಡು. ಈಗ ನೆನಪಾಯ್ತು, ನೀನು ಕಳಿಸ್ತೀನಿ ತಡಿ. ಇನ್ನೊಂದು ಫೇವ್ರೆಟ್. ಹೌ ಇಟ್ ಈಸ್ ಮೀ ಮೇಡ್ ಕ್ರೀಮಿ. ಎಕ್ಸಲೆಂಟ್. ಕ್ರೀಮಿ. ಚೆನ್ನಾಗಿದೆ. ಇಸ್ ಇಟ್ ಕ್ರೀಮಿ? ಸೂಪರ್, ಚೆನ್ನಾಗಿದೆ. ನೋಡಿ ಗೈಸ್, ಈಗ ಟೈಮ್ ಬಂದು 6:30. ಇವಾಗ ನಂದು ಕೆಳಗಡೆ ಕೆಲಸ ಎಲ್ಲ ಮುಗಿದು ಮೇಲೆ ಬಂದಿದ್ದೀನಿ. ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಟು ಆಯಿತು. ಈಗ ಬಟ್ಟೆ ಜೋಡಿಸ್ಕೋಬೇಕು. ಚಿಂಟುದಷ್ಟೇ ಬಟ್ಟೆ ಎತ್ತಿಟ್ಟಿದ್ದೀನಿ. ಒಂದೆರಡು ಜೊತೆ ಬಟ್ಟೆ ತಗೋ ಅಂದ್ಬಿಟ್ಟು, ಮನೇಲಿ ಹಾಕ್ಕೊಳ್ಳೋಕೆ 2 ಜೊತೆ, ಮತ್ತು ಎಲ್ಲರೂ ಹೋಗಿ ಬರೋಕ್ಕೆ 1 ಜೊತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇನ್ನರ್ ವೇರ್ಸು, ಮತ್ತು ಇನ್ನೇನೂ ಇಲ್ಲ. ಇಷ್ಟೇ ಗೈಸ್. ನಾನು ನೋಡಬೇಕು, ನಾನು ಒಂದು ಜೊತೆ ತೊಗೊಂಡೆ, ಇಲ್ಲ ಅಂತಿಲ್ಲ, ಅದು ಬೇಡ. ಜಸ್ಟ್ ಇನ್ನರ್ ವೇರ್ಸು ಇಷ್ಟೇ ಬಟ್ಟೆ. ಇನ್ನು ಚಿಂಟು ಅಜ್ಜಿ ಕೊಟ್ಟಿದ್ದಾರೆ. ಚಿಂಟು ಅಜ್ಜಿ ಚಿಪ್ಪಿಕಲ್ಲು ಕೊಟ್ಟಿದ್ದಾರೆ, ಮತ್ತು ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಕೊಟ್ಟಿದ್ದಾರೆ. ನಿಮ್ಮ ಅಪ್ಪಂಗೆ ಕೊಡು, ತೋಟಕ್ಕೆ ಹಾಕಲಿ ಅಥವಾ ಮನೆ ಹತ್ರ ಹಾಕಲಿ ಪಾಟಿಗೆ ಅಂತ. ಸೊ ಅದಷ್ಟು ತೊಗೊಂಡೋಗ್ಬೇಕು. ತುಪ್ಪನೂ ತೊಗೊಂಡೋಗು ಅಂತ ಇದ್ದರು, ಬಟ್ ತುಪ್ಪ ಅಮ್ಮನ ಮನೇಲೇ ಇರುತ್ತೆ, ಬೇಡ ಅಂತ ಹೇಳ್ತಾ ಇದ್ದೀನಿ. ತೊಗೊಂಡಿಲ್ಲ, ನೋಡೋಣ. ಇಷ್ಟೇ ಗೈಸ್ ಸದ್ಯಕ್ಕೆ ಅಪ್ಡೇಟ್ಸು. ಈಗ ನನ್ನ ಬಟ್ಟೆ ಇಟ್ಕೋಬೇಕು, ಬನ್ನಿ ಇಟ್ಕೊಳ್ಳೋಣ. ಸೊ ನೋಡಿ, ನಮ್ಮ ಅಮ್ಮಂದು ಡಬ್ಬಿ ತೊಗೊಂಡಿದ್ದೀನಿ, ವಾಟ್ರ್ ಬಾಟಲು, ಮತ್ತು ಚಿಂಟುಗೆ ಬಟ್ಟೆ ತೊಗೊಂಡಿದ್ದೀನಿ. ಜಸ್ಟ್ 2 ಪೇರ್ ಬಟ್ಟೆ. ಇದೊಂದು ಜೊತೆ ಮನೇಲಿ ಹಾಕ್ಕೊಳ್ಳೋಕ್ಕೆ, 2 ಪ್ಯಾಂಟು ಅಷ್ಟೇ ಗೈಸ್. ಲಗೇಜ್ ಪ್ಯಾಕ್ ಆಯಿತು ನೋಡಿ. ಪುಟ್ಟದೊಂದು ಇದು ನಾನ್ ವೆಜ್ ಬ್ಯಾಗು, ಇದು ಬಟ್ಟೆ ಏನು ತೂಕ ಇಲ್ಲ ಗೈಸ್, ಇಷ್ಟೇ. ಏನು ಅದು ನನ್ನ ಸ್ಪೆಕ್ಸ್ ಇರೋದು ಕೊಡು. ಯಾರಿಗೆ ಗೊತ್ತು. ಗೈಸ್, ಲಗೇಜ್ ಪ್ಯಾಕ್ ಆಯಿತು. ಸೊ ಹೊರಟೆ, ಬನ್ನಿ ಹೋಗೋಣ. ಕೋಲ್ಡ್ ಇದೆ, ನ್ಯಾಪ್ಕಿನ್ ಎಲ್ಲ ತೊಗೊಂಡಿದ್ದೀನಿ, ಇಷ್ಟೇ.
ನಾವಿನ್ನೇನು ಹೊರಡಬೇಕು ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಬಟ್ ಆದರೂ ಸಹ ನಾನು ಡ್ರಾಪು ಗೀಪು ಏನೂ ಕೇಳಲಿಲ್ಲ. ಪಾಪ ಚಿಂಟು ಅವ್ರ ಅಜ್ಜಿ ಅವನ ಹತ್ರ ಬಿಡಿಸ್ಕೊಳ್ಳಿ ಅಂದರು. ಇಲ್ಲ ನಾನು ಬೇಡ, ಹರ್ಷಿತ್ಗೆ ಹೇಳಿದ್ದೀನಿ, ನಾನು ಹರ್ಷಿತ್ ಜೊತೆ ಹೋಗ್ತೀನಿ ಅಂತ ಹೇಳಿ ನಾನು ನಮ್ಮ ಹರ್ಷಿತ್ ಜೊತೆ ನಾನು ಮತ್ತು ಚಿಂಟು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಸ್ಕೊಂಡ್ವು. ಸೊ ಇಲ್ಲಿ ಬಂದುಬಿಟ್ಟು ಇನ್ನೂ ಬೇಜಾನ್ ಟೈಮ್ ಇದೆ ಗೈಸ್. ನೋಡಿ ಬೇಗ ಬಂದರೆ ಈ ಕತೆ ತಿನ್ಕೊಂಡು ಕುತ್ಕೊತೀವಿ. ಗೈಸ್ ಚಿಂಟು ಗೋಟಿ ತಿಂತಾವನೇ. ನಾವು 8 o'clock ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ವು. ಆದರೆ ಬಸ್ ಬಂದಿದ್ದು 8:15 ಆಯಿತು. ಸೊ ಹಾಗಾಗಿ ನಾನು ನನ್ನ ಮಗ ಗೋಟಿ ತಿಂದ್ವು, ಮತ್ತು 2 ಸಲ ನಾನು ಕಡಲೆಕಾಯಿ ತೊಗೊಂಡು ತಿಂದೆ. ಆಮೇಲೆ ಜ್ಯೂಸ್ ತೊಗೊಂಡ್ವು, ಲೇಸ್ ಕುರ್ಕುರೆ ತೊಗೊಂಡ. ಬರೀ ತಿನ್ನೋದೇ ಆಗೋಯ್ತು ಗೊತ್ತಾ ಬರೋ ತನಕ ಬಸ್ಸು. ನನ್ನ ದುಡ್ಡು ಹಾಕಂಗಿಲ್ಲ, ನಾನು ನನ್ನ ದುಡ್ಡು ಹಾಕಂಗಿಲ್ಲ. ಇಲ್ಲಿ ಎಲ್ಲ ಕಡೆ ಸೇಮ್ ಎಲ್ಲ ನಾನು ದುಡ್ಡು ಹಾಕಲೇಬೇಕು. ನೀನು ದುಡ್ಡು ಹಾಕ್ತೀನಿ, ನಾನು ದುಡ್ಡು ಹಾಕ್ತೀನಿ. ನೀನು ನನಗೆ ದುಡ್ಡು ಹಾಕು, ನಾನು ನಿನಗೆ ದುಡ್ಡು ಹಾಕ್ತೀನಿ. ಬರ್ಬೇಕಾದ್ರೆ ಕದಂ ಬನ್ನಿ. ಅಂಕೋಲಾದಲ್ಲಿ ಬಸ್ ಸಿಕ್ಕಿದಾಗ 8:32. ಈಗ ಬಸ್ ಹೊರಟಿದೆ. ನಾವು ಅರಸೀಕೆರೆ ರೀಚ್ ಆಗೋ ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಬಟ್ ಇವಾಗ ಅರಸೀಕೆರೆಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಮೇ ಬಿ ಹಳೆ ಬಸ್ ಸ್ಟ್ಯಾಂಡ್ ಏನಾಯಿತು ಅನ್ನೋದು ಗೊತ್ತಿಲ್ಲ ನನಗೆ, ನೋ ಅಪ್ಡೇಟ್ಸ್. ಬಟ್ ಹೊಸ ಬಸ್ ಸ್ಟ್ಯಾಂಡು. ಸೊ ಅಲ್ಲಿಂದ ಬಸ್ ಇಟ್ಕೊಂಡು ನಾವು ಚನ್ನರಾಯಪಟ್ಟಣ ಬಂದು ತಲುಪಿದ್ವು. ಬಾಯ್ ಬಾಯ್ ಗಾಯ್ಸ್, ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಮ್ಮನ ಮನೆಯಲ್ಲಿ. ಸೊ ಕಾಯ್ತಾ ಇರಿ ಆಯಿತಾ, ಮಿಸ್ ಮಾಡಬೇಡಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್, ಸಿ ಯು.